ನಿಜವಾಗ್ಲೂ ನಿಮ್ಮ ಫ್ಯಾಮಿಲಿ ನೋಡಿ ನನಗೆ ತುಂಬಾನೇ ಖುಷಿ ಆಗುತ್ತೆ. ಬಿಕಾಸ್ ಇವಾಗಿನ ಕಾಲದಲ್ಲಿ ಮದುವೆ ಆಗಿಬಿಟ್ರೆ ಸಾಕು ನಮ್ಮದೇ ಬೇರೆ ಜೀವನ ಅಂತ ನೋಡ್ಕೊಳ್ಳೋ ಕಾಲದಲ್ಲಿ ನಿಮ್ಮ ಸಿಸ್ಟರ್ಸು ಕೂಡ ಬಂದು ಹೆಲ್ಪ್ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಲೇಬೇಕು. ಹೌದ್ರಿ, ಬಹಳ ಹೆಲ್ಪ್ ಮಾಡ್ತಾರೆ. ಬಾವರು ಅಷ್ಟೇ ರೀ, ಅವ್ರ ಸಪೋರ್ಟ್ ಇರೋದೇ. ಡೆಫಿನೆಟ್ಲಿ ನಾನು ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅವ್ರು ಬರ್ತಾರಂದ್ರೆ ನಿಮ್ ಭಾವ ಅವರೇ ಕಾರಣ. ಯಾಕಂದ್ರೆ ಅವ್ರು ಚೆನ್ನಾಗಿರೋದಕ್ಕೆ ಇಲ್ಲಿ ಬರ್ತಾ ಇದಾರೆ. ಬೇರೆ ಫ್ಯಾಮಿಲಿ ನೋಡಿದೀನಿ ನಾನು, ಮದುವೆ ಆದ ತಕ್ಷಣ ಮುಗಿತು ಅವ್ರ ಮನೆಗೆ ಏನಕ್ಕೆ ಹೋಗ್ತೀಯ ಪದೇ ಪದೇ, ನೀನ್ ಇಲ್ಲಿಗೆ ಸೀಮಿತ ಅಂತ ಹೇಳೋರು ಇದಾರೆ ಇವಾಗಿನ ಕಾಲದಲ್ಲಿ ನೋಡ್ತಿದ್ದೀನಲ್ಲ. ಸೊ ಆದ್ರೂ ಕೂಡ ನಿಮ್ ಫ್ಯಾಮಿಲಿ ಅವರು ಬಂದು ಕೆಲಸ ಮಾಡಿ ಹೆಲ್ಪ್ ಮಾಡ್ತಾರಲ್ಲ, ಮಾಡ್ತಾರೆ. ಅವ್ರ ಫ್ಯಾಮಿಲಿನೂ ತುಂಬಾ ಚೆನ್ನಾಗಿರುತ್ತೆ, ಹೊಂದಾಣಿಕೆ ಸಖತ್ತಾಗಿದೆ. ತುಂಬಾ ಖುಷಿ ಆಗುತ್ತೆ ಈ ತರ ಒಂದು ಫ್ಯಾಮಿಲಿ ನೋಡಿದ್ರೆ. ನೀವ್ ಒಂಥರ ಎಲೆಮರೆ ಕಾಯಿ ಇದ್ದಂಗೆ. ನಾನು ಹೇಳಿದ್ನಲ್ವಾ, ಎಲ್ರು ನೋಡ್ತಾರೆ ಗಣೇಶನ್ ಎಲ್ಲ ಕಡೆ ಸಖತ್ತಾಗಿದೆ, ಏನ್ ಸಖತ್ತಾಗಿದೆ, ಎಷ್ಟು ಚೆನ್ನಾಗಿದೆ ಅಪ್ಪ, ಎಲ್ಲಿದ್ದು ಅಂತ ಕೇಳ್ತಾರೆ. ಮುಂಬೈದ ತರಿಸ್ತಾರೆ, ಡೆಲ್ಲಿದ ತರಿಸ್ತಾರೆ, ಆದ್ರೆ ಯಾರು ಮಾಡಿದ್ರಂತ ಯಾರು ಹೇಳಲ್ಲ. ಈಗ ತಾಜ್ ಮಹಲ್ ಕಟ್ಸಿದ್ದು ಶಹಜಾನ್, ಕಟ್ಸಿದ್ ಮಾತ್ರ ಶಹಜಾನ್, ಕಟ್ಟಿದ್ದು ಕೂಲಿ ಕಾರ್ಮಿಕರು. ಸೊ ಇಲ್ಲಿ ಶಹಜಾನ್ ಹೆಸರು ಬರುತ್ತೆ ಹೊರತು ಕೂಲಿ ಕಾರ್ಮಿಕರ ಹೆಸರು ಬರಲ್ಲ. ಬಟ್ ಇಲ್ಲಿ ಶಹಜಾನ್ ಇವರೇ, ಕೂಲಿ ಕಾರ್ಮಿಕರು ಇವರೇ.